ಸಾರ್ವಜನಿಕ ಸೌಲಭ್ಯಗಳು ಎಂದರೆ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ನೀಡಿರುವ ಸೌಲಭ್ಯಗಳನ್ನು ಸಾರ್ವಜನಿಕ ಸೌಲಭ್ಯಗಳು ಎನ್ನುವರು. ಅವುಗಳೆಂದರೆ ನಾವು ತಿಳಿದಿರುವಂತೆ ಗ್ರಂಥಾಲಯ, ನೀರಿನ ಟ್ಯಾಂಕ್, ಮಾರುಕಟ್ಟೆ, ಬಸ್ ನಿಲ್ದಾಣ, ಆಸ್ಪತ್ರೆ, ಹೀಗೆ ಅನೇಕ. ನೀರಿನ ಟ್ಯಾಂಕ್, ಮಾರುಕಟ್ಟೆ, ಬಸ್ ನಿಲ್ದಾಣ, ಆಸ್ಪತ್ರೆ, ಉದ್ಯಾನವನ, ಅಂಚೆ ಕಚೇರಿ, ಬೀದಿ ದೀಪ, ಬ್ಯಾಂಕ್ಗಳು, ಚರಂಡಿ ವ್ಯವಸ್ಥೆ, ಸರ್ಕಾರಿ ಶಾಲಾ, ಗ್ರಂಥಾಲಯ. ಗ್ರಂಥಾಲಯವು ಹಲವಾರು ಪುಸ್ತಕಗಳ ಭಂಡಾರ. ವಿಶ್ವಕೋಶ ಎಂದರೆ ತಪ್ಪಾಗಲಾರದು. ಗ್ರಂಥಾಲಯ ಮತ್ತು ಗ್ರಂಥಾಲಯದ ಪುಸ್ತಕಗಳನ್ನು ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಗ್ರಂಥಾಲಯದಲ್ಲಿ ನಿಶಬ್ದರಾಗಿರಿ ಮತ್ತು ಮೌನ ಮತ್ತು ಓದು ಉತ್ತಮ ಎಂಬ ಉದ್ದೇಶವನ್ನು ಸಾರಿದೆವು. ನೀರಿನ ಟ್ಯಾಂಕ್ಗಳಿಗೆ ನಲ್ಲಿಗಳು ಇದ್ದವು. ಆದರೆ ಕೆಲವರು ನೀರಿನ ನಳವನ್ನು ಪೋಲಾಗದಂತೆ ನೋಡಿಕೊಳ್ಳಬೇಕು. ಮತ್ತು ನಮ್ಮ ಅಣ್ಣಾಜಿ ಅಣ್ಣ ಕೆಲವರು ನೀರಿನ ನಳವನ್ನು ಬಂದ್ ಮಾಡದೆ ಹೋಗಿದ್ದಾಗ ಅದನ್ನು ಬಂದ್ ಮಾಡಿದನು ಮತ್ತು ನೀರಿನ ಮಹತ್ವವನ್ನು ಸಾರಿದನು. ಮಾರುಕಟ್ಟೆಗಳಲ್ಲಿ ಕೊಳೆತ ತರಕಾರಿಗಳನ್ನು ಎಸೆಬಾರದು. ಎಸೆದರೆ ರೋಗ ರುಜಿನಗಳು ಬರುತ್ತದೆ. ಸಾರ್ವಜನಿಕರ ಆಸ್ತಿ ನಮ್ಮೆಲ್ಲರ ಹೊಣೆ. ಬಸ್ ನಿಲ್ದಾಣದಲ್ಲಿ ಟಿಕೆಟ್ ಇಲ್ಲದೆ ಚಲಿಸಬಾರದು. ಬಸ್ ನಿಲ್ದಾಣದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಸೇವಿಸಬಾರದು. ಆಸ್ಪತ್ರೆಯನ್ನು ತುಂಬಾ ಸ್ವಚ್ಛವಾಗಿಡಬೇಕು. ಆಸ್ಪತ್ರೆಗಳಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಚೆನ್ನಾಗಿ ಓದಬೇಕು. ಕಾಲೇಜುಗಳಲ್ಲಿ ಚೆನ್ನಾಗಿ ಪೇಪರ್ ಬರೆಯಬೇಕು. ಕಾಲೇಜುಗಳಲ್ಲಿ ಕೆಟ್ಟ ತಪ್ಪುಗಳನ್ನು ಮಾಡಬಾರದು. ಕಾಲೇಜುಗಳಲ್ಲಿ ಮದ್ಯಪಾನ ಧೂಮಪಾನ ನಿಷೇಧಿಸಬಾರದು. ಉದ್ಯಾನವನ, ನಾವು ನೀನು ಉದ್ಯಾನವನಕ್ಕೆ ಹೋಗಿದ್ದೆವು. ಅಲ್ಲಿ ಆಟ ಆಡಿದೆವು. ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅಂಚೆ ಕಚೇರಿ ಪ್ರಜೆಗಳಿಗೆ ತುಂಬಾ ಸಹಕಾರಿಯಾಗಿದೆ. ಬೀದಿ ದೀಪ, ನಮ್ಮ ಊರಿನಲ್ಲಿ ಓಣಿಗಳಲ್ಲಿ ಬೀದಿ ದೀಪ ಇರಬೇಕು. ಏಕೆಂದರೆ ರಾತ್ರಿ ಸಮಯದಲ್ಲಿ ಬೀದಿ ದೀಪ ಇಲ್ಲ ಅಂದ್ರೆ ಅವಶ್ಯಕತೆ ಇದೆ, ತುಂಬಾ ಅವಶ್ಯಕತೆ ಇದೆ. ಬ್ಯಾಂಕ್ಗಳಲ್ಲಿ ನಾವು ಸ್ವಚ್ಛತೆಯನ್ನು ಇಡಬೇಕು. ಉದ್ಯಾನವನದಲ್ಲಿ ಆಟ ಆಡೋಣ ಮತ್ತು ಅದಕ್ಕೆ ಸ್ವಚ್ಛತೆಯನ್ನು ಕಾಪಾಡೋಣ. ಗುರುವಿನಿಂದ ಶಾಲೆಗೊಂದು ಕೀರ್ತಿ ಇದೆ. ನಮ್ಮೆಲ್ಲರಿಂದ ಗುರುವಿಗೊಂದು ಭಕ್ತಿ ಇದೆ. ನನ್ನ ಹೃದಯದಲ್ಲಿ ಗೌರವವಿದೆ. ಆ ಗೌರವೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ನೆನಪು ನಮ್ಮೆಲ್ಲರ ಸಾಕ್ಷಿಗಳು. ಇದು ಮುಗಿಯದ ಶಾಲೆ, ನಾವೆಲ್ಲರೂ ಗುರುತುಗಳು. ನಮ್ಮೂರಿನಿಂದ ಶಾಲೆಗೊಂದು ಕೀರ್ತಿ ಇದೆ. ನಮ್ಮೆಲ್ಲರಿಂದ ಗುರುವಿಗೊಂದು ಭಕ್ತಿ ಇದೆ. MTN ಪ್ರೌಢಶಾಲೆ ಐತಿ ಒಳ್ಳೆದ. ಜೀವನದಾಗ ನಮ್ಮಂತ ಸಾಲಿ ಸಿಗುದಿಲ್ಲ. ಎಷ್ಟು ಚಂದ ಐತಿ, ಎಷ್ಟು ಅಂದ ಐತಿ ನಮ್ಮ ಊರ ಸಾಲಿ. ಒಮ್ಮೆ ಬಂದ ನೀ ನೋಡ. MTN ಪ್ರೌಢಶಾಲೆ ಐತಿ ಒಳ್ಳೆದ. ಜೀವನದಾಗ